ಅಲ್ಕಣಮ್ಮ, ಎಲ್ಲೋದ್ ನಮ್ಮ ಆ ಹುಡುಗವು? ಆ ಈ ಮಳೆಲಿ ಎಲ್ಲೋದ್ ನಮ್ಮ ಈಟೊತ್ತಾದ್ರೂ ಬಂದಿಲ್ಲ. ನೋಡಲ್ ಮಳೆ ಬರ್ತಿರೋದು ನೋಡಲಿ, ಆ ಗುಡುಗು ನೋಡು, ಸಿಡ್ಲು ನೋಡು, ರವ್ ಗುಟ್ಕೊಂಡ್ ಬರ್ತೈತಪ್ಪ. ನಿನ್ಗೂನು ಜ್ಞಾನ ಇಲ್ವೇನಮ್ಮ ಹೋಗಿ ಕರ್ಕೊಂಬರೋದು? ಅಲ್ಕಣತೆ, ಎಲ್ಲಂತ ಹುಡ್ಕನತ್ತೆ ನಾನು ಎಷ್ಟ್ ಸಲಿ ಅಂತ ಹೋಗಿ ಕರ್ಕೊಂಬರೋಣ? ಬೆಳಗಿಂದ ಸಂಜೆವ್ರು ನನ್ಗೇನು ಅದೇನೇ ಕೆಲಸ ಅನ್ಕೊಂಡಿದ್ಯಾ ನೀನು? ಎಲ್ಲಾರ ಹೋಗ್ಲಿ ಬಿಡು, ಬರ್ಲಿ ಇವತ್ತು ಅವನಿಗೆ. ಹೇಳೋರು ಕೇಳೋರೆಲ್ಲ ಹೆಚ್ಕೊಂಬಿಟ್ಟಾನೆ, ಬರ್ಲಿ ಇವತ್ತು ಮನೆಗೆ, ಅವನಿಗೆ ಐತಿ ಇವತ್ತು. ಅತ್ತೆ, ಆ ಮಂಗ್ಲಕ್ಕರ ಮನೆ ಹತ್ರ ಏನಾರ ಇದಾನೆ ನೋಡಿ ಹೋಗಿ ಬರತ್ತೆ. ಆ ಹುಡುಗನ ಜೊತೆ, ಆ ಚಂದು ಜೊತೆ ಆಟ ಆಡಿರ್ತಾನೆ, ಅಲ್ಲೇನಾರ ಇದಾನೇನು ಹೋಗತ್ತೆ ಕರ್ಕೊಂಬ. ಸರಿ ಕಣಮ್ಮ. ಛತ್ರಿ ಎಲ್ಲ ಐತ್ ನೋಡಲ್ಲಿ, ಆ ಛತ್ರಿ ಇದ್ರೆ ಕೊಡಮ್ಮ ಇಲ್ಲಿ. ಎಲ್ಲಿ ಹೋಗಿರ್ಬೇಕಪ್ಪ? ಹೋಗಮ್ಮ ಅತ್ಲಾಗಿ, ನನ್ಗನ್ನು ದಿಗ್ಲೆ ಬಸ್ತೀರ ನೀವಂತೂ. ಮಂಗ್ಲಮ್ಮ, ಏ ಮಂಗ್ಲಮ್ಮ, ಮಂಗ್ಲಮ್ಮ, ಎಲೆ ಬಾರಮ್ಮ ಹೊರಿಕೆ. ಮಗಳ ಗೌರಜ್ಜಿ, ಯಾಕಜ್ಜಿ? ಯಾಕೆ ಈ ಮಳೆಯಲ್ಲಿ ಬಂದೀಯಾ? ಯಾಕೆ ಏನಾಯ್ತಜ್ಜಿ? ಯಾಕಜ್ಜಿ ಈ ಮಳೆಯಲ್ಲಿ ಬಂದೀಯಾ? ಏನಾರ ಬೇಕಿತ್ತ? ಬಾರಜ್ಜಿ, ಒಳಿಕ್ ಬಾರಜ್ಜಿ ಮೊದ್ಲು, ಆಮೇಲೆ ಮಾತಾಡುವಂತೆ. ಬಾ ಒಳಿಕ್ ಬಾ ಮೊದ್ಲು. ಈ ಮಳೆಯಲ್ಲಿ ನಿನ್ಕಂಡದ್ದೇನದು? ಬಾ ಒಳಿಕ್ ಬಾ. ಇಲ್ಲ ಕಣಜಿ, ಇಲ್ಲಿಲ್ಲ, ನಮ್ಮ ಹುಡುಗಾನು ಇಲ್ಲ. ಇಬ್ರು ಎಲ್ಲ ಹೋಗಿದ್ದಾರೆ. ಇಬ್ರು ಜೊತೆಗಾರನ ಮಕ್ಕಳು ಇಬ್ರು ಎಲ್ಲ ಹೋಗಿದಾರ ಕಣಜಿ. ನಾನು ಊರೆಲ್ಲ ತಿರ್ಕೊಂಡ್ ಬಂದ್ಬಿಟ್ಟೆ, ಎಲ್ಲೋದ್ರು ಇಲ್ಲ ಕಣಜಿ. ಅದೆಲ್ಲ ಆಟ ಆಡ್ತಿದಾರೋ ಏನೋ, ಬರ್ಲಿ ಅಂತ ನಾನು ಕಾಯ್ತಿದ್ದೀನಿ ಇವತ್ತು. ಎಲ್ಲಂತ ಹುಡ್ಕೊಂಡು ಹೋಗೋದಮ್ಮ ಈಗ? ಎಲ್ಲಂತ ಹುಡ್ಕೊಂಡು ಹೋಗನೀಗ ಈ ಮಳೆಲಿ? ಅಜಯ್, ಗೌರಜ್ಜಿ, ಯಾಕೆ ಹೆದರ್ತೀಯ? ಹೋಗು, ಇಲ್ಲೇ ಎಲ್ಲಾರ ಇರ್ತಾರೆ, ಆಟ ಪಾಠ ಆಡ್ತಿರ್ಬೇಕೇನೋ. ನಿಂದು ಮಳೆ ಬಂದಾಗೆಲ್ಲೋ ನಿಂತಿರ್ಬೇಕು, ಹೋಗಿ ಸುಮ್ಮನೆ. ಅದು ಯಾಕೆ ಹೆದರ್ಕೊಂಡು ನಿಂತೀಯ? ಇಬ್ರಾಳು ಒಂದೇ ತಾವು ಇರಬೇಕು, ನಮ್ಮ ಹುಡ್ಗಾನು ಇಲ್ಲ. ಹೋಗು ಮನೆಗೆ, ಬರ್ತಾನೆ, ಹೋಗು, ಬಂದಿರ್ಬೇಕು, ಹೋಗಿ ಇಟ್ಟೊತ್ತಿಗೆ. ಸರ್ಕಣಮ್ಮ, ಆಯಿತು, ಹೋಗಿ ನೋಡ್ತೀನಿ. ಬಂದಾನೇನು ಹೋಗಿ ನೋಡ್ತೀನಿ. ಈ ಮಳೆಲಿ ಇಲ್ಲಿ ಎಲ್ಲಿ ಹುಡ್ಕೊಂಡು ಹೋಗೋಣ ನಾನು? ಸಿಕ್ಕಿನೇನತ್ತೆ ಪಾಪ? ಎಲ್ಲಿದ್ದಾನಂತೆ ಅತ್ತೆ? ಸಿಗ್ಲಿಲ್ವಾ ನಿನಗೆ? ಎಲೆ ಇಲ್ಲ ಕಣಮ್ಮ, ಎಲ್ಲೋದ್ನು ಏನೋ, ಎಲ್ಲಿದಾನು ಆ ಹುಡುಗ? ಚಂದುನು ಇಲ್ವಂತೆ. ನಾನು ಮಳೆದೆಲ್ಲ ನೆನ್ಕೊಂಡು ಇನ್ನೆಲ್ಲೋಗನಂತ ಬಂದೆ ಕಣಮ್ಮ. ಆ ಹುಡುಗನು ಇಲ್ವಲ್ಲ, ಎಲ್ಲೋ ಆಟ ಪಾಠ ಆಡ್ತಿರ್ಬೇಕು. ಅದಕ್ಕೆ ಮಳೆ ಬಂದಾಗ ಯಾರ ಮನೆ ಹತ್ರ ನಿಂತಿರ್ಬೇಕು ಅಂದ್ಕೊಂಡು ಬಂದೆ ಕಣಮ್ಮ. ನಾನು ನೋಡಂತಡಿ ಬರ್ತಾನೇನು ಕಾಯನ. ಏ ಅಜಯ್, ಅಜಯ್ ಟವಲ್ ತಾಂಬಾರಜ್ಜಿ, ಇಲ್ಲಿ ತಲೆಯೆಲ್ಲ ನೆಂದೈತೆ ಮಳೆಲಿ. ಟವಲ್ ತಾಂಬಾರಜ್ಜಿ, ಇಲ್ಲಿ ಒರೆಸ್ಕೋಬೇಕು. ಅಲ್ವಲ್ಲ ಅಲ್ವಲ್ಲ, ಬೇಕು ನನ್ನ ಮಗನೇ, ಬಾರ ಇಲ್ಲಿ, ಮುಂದಕ್ಕೆ ಬಾರ ಇಲ್ಲಿ. ಎಲ್ಲ ಹೋಗಿದ್ದೆ ಈ ಮಳೆಲಿ? ಎಲ್ಲೋಗಿದ್ದೋ ಮಳೆಲಿ? ಹೇಳೋರು ಕೇಳೋರು ಯಾರು ಇಲ್ವಾ ನಿಂಗೆ? ಬಾ ಇಲ್ಲಿ, ಮುಂದಕ್ಕೆ ಬಾ ಇಲ್ಲಿ. ನಿನ್ ಕೋಲ್ ತಗೊಂಡು ಕಾಲು ಮುರಿತೀನಿ, ಬಾ ಇಲ್ಲಿ. ಇವತ್ತು ನಿಂಗೆ ಆಯ್ತು ಇವತ್ತು. ಅಲ್ವಲ್ಲ ಪಾಪ, ಈ ಮಳೆಲೆಲ್ಲ ಆಟ ಆಡಕ್ಕೆ ಹೋಗೋದು ನೀನು? ನಿನಗೆ ಜ್ಞಾನ ಇಲ್ವಲ್ಲ ನಿನಗೆ? ಮಳೆಲೇನೋ ನೆನೆಯೋದು ನೋಡು, ಅಲ್ಲಿ ಆ ಬಟ್ಟೆ ಮಾಡ್ಕೊಂಡಿರೋದು ನೋಡು, ಎಲ್ಲ ನೆನೆಸ್ಕೊಂಬಂದಿಯಲ್ಲೋ. ಮಳೆಲಿ ನೆಂದು ಜ್ವರ ಪರ ಬಂದ್ರೆ ಯಾರೋ ನೋಡೋರು? ಯಾರು ನೋಡೋರು? ಹೇಳೋರು ಕೇಳೋರು ಯಾರು ಇಲ್ವಾ ನಿಂಗೆ? ಅಜಯ್, ಬೈಬೇಡ, ಸುಮ್ಮನಿರು. ಮಳೆಲಿ ನಾನೇನು ಆಟ ಆಡ್ಬೇಕಂತ ಹೋಗ್ಲಿಲ್ಲ ಕಣಜಿ. ಅಲ್ಲಿ ದೇವಸ್ಥಾನ ಹತ್ರ ನಾವು ಆಟ ಆಡ್ತಿದ್ದು. ಮಳೆ ಜೋರಾಗಿ ಬಂತಲ್ಲ, ಅಲ್ಲೇ ದೇವಸ್ಥಾನ ಹತ್ರ ನಿಂತ್ಕೊಂಡಿದ್ದು ಕಣಜಿ, ಅಷ್ಟೇ. ನಾನೇನು ಮಳೆಲೇನು ಆಟ ಆಡಕ್ಕೆ ಹೋಗ್ಲಿಲ್ಲ ಕಣಜಿ. ಇದು ನೋಡಿ, ಮಳೆ ನಿಂತ ತಕ್ಷಣ ಬರ್ಲಿಲ್ವಾ ನಾನು? ಬೈತಿದ್ದೀಯಲ್ಲ ಜಿ, ಅದಕ್ಕೂ ನಾ ಮಳೆ ಬಂದಿದ್ರೆ ಇನ್ನೇನು ಹೋಗ್ತಿದ್ನ ಆಚೆ ಕಡೆ? ಸುಳ್ಳು ಹೇಳಿದ್ರೆ ಬೇಕಾದ್ರೆ ಚಂದುಗೆ ಕೇಳಮ್ಮ ನೀನು ಬೇಕಾದ್ರೆ, ಅವನು ನನ್ನ ಜೊತೆಲೇ ಇದ್ದ. ಸರಿ ಸರಿ ಆಯ್ತು, ನಡಿಯೋ, ಇನ್ನು ಸಾಕು ನಾಟಕ ಮಾಡಿದ್ದು. ಹೋಗಿ ಎಲ್ಲ ಬಟ್ಟೆ ಬಿಚ್ಚಾಕಿ, ಎಲ್ಲ ಮಕ ಎಲ್ಲ ಒರೆಸ್ಕೊಂಡು ಬೇರೆ ಬಟ್ಟೆ ಹಾಕೊಂಬ, ಹೋಗು, ಒಳಕ್ಕೆ ಹೋಗು. ಅಜ್ಜಿ ಅಜ್ಜಿ ಅಜ್ಜಿ, ಮತ್ತೆ ಏನ್ದ ನಿಂದು ತಿರ್ಗಾ? ತಿರ್ಗಾ ಏನಾಯ್ತು? ಏನು ಬೇಕಾ ನಿಂಗೆ ತಿರ್ಗಾ? ಅಜ್ಜಿ ಅಜ್ಜಿ, ಮತ್ತೆ ಚುರುಮುರಿ ಮಾಡ್ಕೊಡಜ್ಜಿ, ಚಳಿಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಕಣಜ್ಜಿ, ಮಾಡ್ಕೊಡಜ್ಜಿ. ಎಲ್ಲರೂ ಮನೇಲೂ ಮಾಡ್ತಾರೆ, ಇಲ್ಲ ಅಂಗಡಿಲಿ ದುಡ್ಡು ಕೊಟ್ಟು ಕಳಿಸ್ತಾರೆ. ನಾನೇನು ದುಡ್ಡು ಕೇಳ್ತಿಲ್ಲ ನಿಂಗೆ, ಮನೇಲೆ ಮಾಡಿಕೊಡು, ತಿಂತೀನಿ, ಮಾಡ್ಕೊಡಜ್ಜಿ, ಚೆನ್ನಾಗಿರುತ್ತೆ. ಇಲ್ಲಪ್ಪ ಸ್ವಾಮಿ, ನನಗೆ ಈ ಚರ್ಮುರಿ ಗಿರ್ಮುರಿ ಮಾಡಕ್ಕೆ ಬರಲ್ಲ. ಬರೋದಿದ್ದರೆ ಮಾಡಿಕೊಡ್ತಿದ್ದೆ, ನನಗೆ ಬರಲ್ಲ. ಬೇಕಂದ್ರೆ ನಿಮ್ಮ ಅಮ್ಮಯ್ಯನ ಹತ್ರ ಮಾಡಿಸ್ಕೊಂಡು ತಿನ್ನಪ್ಪ ನೀನು. ಹೋಗಜ್ಜಿ, ಸುಮ್ಮನೆ ಬರೀ ಸುಳ್ಳು ಹೇಳ್ತೀಯಲ್ಲಜ್ಜಿ. ಅವತ್ತು ಪಿಂಕಿ ಬಂದಾಗ ಮಾತ್ರ ಮಾಡಿಕೊಟ್ಟಿದ್ದೆ, ಈಗ ಮಾತ್ರ ಮಾಡಿಕೊಡೋಕ್ಕೆ ನನಗೆ ಬರಲ್ಲ ಅಂತೀಯ? ಮತ್ತು ಅವತ್ತು ಹೆಂಗೆ ಬಂತು ನಿಂಗೆ? ಬರೀ ಸುಳ್ಳು ಹೇಳ್ತೀಯಲ್ಲಜ್ಜಿ. ಹೋಗು, ನಿನಗೆ ಮಾತಾಡ್ಸಿದ್ರೆ ಕೇಳಿ ಇನ್ನೊಂದು ದಿವಸ. ಒಂದು ದಿವಸ ನನಗೆ ಏನಾರು ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹೇಳು, ಆಮೇಲೆ ಇರೋದು ನಿನಗೆ. ಹೋಗ್ತೀನಿ, ತಿರ್ಗಾ ಹೋಗಿ ಮಳೆಲೆಲ್ಲ ನೆನ್ಕೊಂಬರ್ತೀನಿ. ನನಗೆ ಏನಾರು ಕೇಳು, ನಿನ್ಗೆ ಐತೆ ನಿನಗೆ. ಹೋಗ್ತೀನಿ ತಡಿ ಈಗ ಮಳೇಲಿ. ನೋಡ್ದ ಈ ಹುಡುಗನ ಕೋಪ? ಅಬ್ಬಬ್ಬಬ್ಬಬ್ಬಬ್ಬ. ಅಜ್ಜಿ ಮೇಲೆ ಅದು ಎಷ್ಟು ಚೆನ್ನಾಗಿ ಬರ್ತೀಯೋ
ನಿನ್ ತಾತ ನಂಗೆ ಎಲ್ಲೋ ಕೋಪ ನಿಂದು ಹಾ ಮುಗಿನ ಮೇಲೆ ಐತೆ ಹೋಗಿನ ಮಾಡ್ಕೊಡ್ತೀನಿ ಹೋಗು ಸುಮ್ಮನೆ ಮಾತಾಡೋದು ನೋಡು. ಯಾಕೆ ಯಾಕೆ ಆ ಹುಡುಗ ಅಳ್ತಿದ್ದಾನೆ? ಹಾ ಯಾರು ಹೊಡೆದ್ರೆ ನೇನು? ಹಾ ಯಾಕೆ ಅವನು ಅಳ್ತಿರೋದು? ಯಾಕೆ ಏನಾಯ್ತೆ ಅಪ್ಪ? ಸುನಿಲ ಯಾಕೋ ಅಳ್ತಿರೋದು? ಯಾಕೆ ಏನಾಯ್ತಾ? ದುಡ್ಗಿಂದೇನಾರ ಬೇಕಿತ್ತೇನೋ ನಿನಗೆ? ಹಾ ಹೋಗ್ತಾತ ಸುಮ್ಮನೆ ಡೈಲಿ ದುಡ್ಡು ಕೊಡ್ತಿರಂಗೇನೆ ಹೇಳ್ತಿರುತ್ತೆ ಬಂದು ದುಡ್ಡು ಬೇಕೇನೋ ಅಂತ. ಹೋಗು ಸುಮ್ಮನೆ. ಇಲ್ಲ ಯಾಕೆ ಏನಾಯ್ತೆ? ಯಾಕೆ ಹಂಗಾಡ್ತಿದ್ದಾನ ಹುಡುಗ? ಹಾ ಏನು ಮಾಡಿರಿ? ನೋಡಜ ಒಂಚೂರು ನೋಡ್ಕೊಂಡು ಮಾತಾಡು ನೀನು. ನಾವೇನು ಮಾಡೋ ನಿನ್ನ ಮೊಮ್ಮಗಂಗೆ? ಅವನೇನೇನೆ ಮಳೆ ನೆನ್ಕೊಂಬಂದು ಹೋಗ್ಲಾ ಬಟ್ಟೆ ಎಲ್ಲ ಬಿಚ್ಚಾಕಿ ಬೇರೆ ಬಟ್ಟೆ ಹಾಕೊಂಬ ಹೋಗ್ಲಾ ಅಂತ ಹೇಳಿರೆ ಬಿಚ್ಚಾಕ್ದಲ್ಲೇ ಅವತಾರ ಮಾಡ್ಕೊಂಡು ಚರ್ಮುರಿ ಮಾಡ್ಕೊಡಜಿ ಅಂತ ಒಂದೇ ಸಮನೆ ಕಿರ್ಚಾಡ್ತಿದ್ದಾನೆ. ಹಾ ಅದರಲ್ಲಿ ನೀನು ಬಂದ್ಬಿಟ್ಟು ಏನು ಮಾಡಿರಿ ಅವನಿಗೆ ಏನು ಮಾಡಿರಿ ಅಂತ ಕೇಳಿರಿ ನಾವೇನು ಮಾಡೋಣ? ಅವನಿಗೆ ಊರಲ್ಲೆಲ್ಲ ಹುಡ್ಕೊಂಬಂದಿನಿ ಮಳೆ ಬಂದಾಗ ಎಲ್ಲೂ ಸಿಕ್ಕಿರಲಿಲ್ಲ. ಈಗ ಬಂದಾನೆ, ಈಗ ಬಂದು ಖ್ಯಾತೆ ಮಾಡ್ತಿದ್ದಾನೆ. ಹಂಗಲ್ ಕಣೆ, ನನಗೂ ಮಳೇಲಿ ತಿನ್ನಂಗಾಗೈತೆ ಮಾಡಿದರೆ ಆಗ್ತಿರಲ್ವಾ? ಆ ಹುಡುಗನ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸ್ತೀನಿ. ಪುರಿನೂ ಖಾರ ಕಡಲೆ ಬೀಜ ತಗೊಂಬರ್ತಾನೆ. ಮನೇಲಿ ಈರುಳ್ಳಿ ಅದು ಇದು ಹೆಚ್ಕೊಂಡು ಮಾಡು, ಚೆನ್ನಾಗಿರುತ್ತೆ. ಮನೆಯವರೆಲ್ಲ ತಿಂದರೆ ಆಗುತ್ತೆ. ಕಾಫಿ ಮೇಲೆ ಕುಡಿದ್ರೆ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಮಾಡ್ಕೊಡೆ. ಹ್ಞೂ ಕಣ್ತಾತ, ನಾನು ಹೇಳ್ತಿದ್ದೀನಿ. ನನ್ನ ಮಾತು ಇವಜ್ಜಿ ಕೇಳ್ತಾನೆ ಇಲ್ಲ ಕಣ್ತಾತ. ಚಳಿಗೂ ಅದಕ್ಕೂ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತಲ್ವೇಂತತ್ತ, ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡ್ಕೊಡಜ್ಜಿ. ನಾನು ಹೋಗಿ ತಾತನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಪುರಿನೂ ಖಾರ ಕಡಲೆ ಬೀಜ ಎಲ್ಲ ತಗೊಂಬರ್ತೀನಿ. ಮಾಡ್ಕೊಡಜ್ಜಿ. ಸರಿ ಹೋಗಪ್ಪ ಸ್ವಾಮಿ, ಇನ್ನೇನು ಮಾಡೋಣ? ಮಾಡ್ಕೊಡ್ತೀನಿ ಹೋಗ್ರಿ. ಅಮ್ಮ ಸರೋಜಮ್ಮ, ಹೋಗ್ಬಿಟ್ಟು ಒಂಚೂರು ಈರುಳ್ಳಿನೂ ಹಂಗೆ ಒಂಚೂರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಅವೆಲ್ಲ ತಗೊಂಬರಮ್ಮ. ಹೋಗಮ್ಮ, ಬಿಡಲ್ಲ ಹೋಗು. ನನಗೆ ಬೆಳಗ್ಗೆಯಿಂದ ಸಾಕಾಗೈತೆ ಆ ಹಸುಗಳ ಜೊತೆ ಎಣಗಾಡಿ. ಈ ತಾತ ಮೊಮ್ಮಗನ ಬೇರೆ ಕಾಟ ಹೋಗಿ ನನಗೆ. ತಾತ ಚೆನ್ನಾಗೈತಲ್ವೇನ್ ತಾತ ಚರ್ಮುರಿ? ಅದೇ ಆ ಗಿರೀಶಣ್ಣರ ಅಂಗಡಿಲಿ ಐತಲ್ಲ ಚರ್ಮುರಿ, ಹಂಗೆ ಐತಲ್ವೇನ್ ತಾತ? ಸಖತ್ತಾಗೈತೆ ಟೇಸ್ಟು. ಭಾಳ ಚೆನ್ನಾಗೈತೆ ಕಣಜ್ಜಿ. ಇನ್ನೊಂದು ದಿವಸ ಮಾಡ್ಕೊಡಜ್ಜಿ ಹಂಗೇನೆ. ಅಂಗಡಿಗೆ ಹೋಗಿ ತಗೊಂಡು ಸುಮ್ಮನೆ ಯಾಕೆ 20 ರೂಪಾಯಿ ದುಡ್ಡು ಕೊಟ್ಟು ತಗೋಣ? ಡೈಲಿ ನೀನೇ ಮಾಡ್ಕೊಡಜ್ಜಿ ತಿನ್ನಕ್ಕೆ. ಹ್ಞೂ ಕಣಪ್ಪ, ನನಗಿನ್ನೇನ್ರಪ್ಪ ಕೆಲಸ? ತಾತಂಗೂ ಮೊಮ್ಮಗನು ಇಬ್ರಿಗೂ ಚರ್ಮುರಿ ಬೋಂಡ ಖಾರ ಎಲ್ಲ ಮಾಡ್ಕೊಡ್ತಿರ್ತೀನಿ ತಾಳ್ರಿ, ಇಬ್ರು ಕುತ್ಕೊಂಡು ತಿಂತಿರಂತೆ. ಎಳಮೇಕೆ ಅಲ್ಕಣೆ, ಚರ್ಮುರಿ ಮಾತ್ರ ಭಾಳ ಚೆನ್ನಾಗೈತೆ ಕಣೆ. ಹಂಗೇನೇನೋ ಒಂಚೂರು ಒಂದೆರಡು ಬೋಂಡ ಮಾಡಿದ್ರೆ ಮಾತ್ರ ಪಕ್ಕದಲ್ಲಿ ಬೋಂಡ ಇದ್ದಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತಿತ್ತು ಕಣೆ. ಇಲ್ಲ ಸುಮ್ ತಿಂದು ಹೇಳಜ ಮ್ಯಾಕೆ. ಹುಡುಗಂಗೆ ಇಲ್ದಲೇ ಇದ್ದಿದ್ದೆಲ್ಲ ಕಲಿಸ್ತಿರ್ತೀಯ ನೀನೆ. ನಿನ್ನಿಂದಾನೇ ಅವ್ನು ಹಾಳಾಗೋಗಿರೋದನ್ನ ಮಗಳ. ಏನು ಗೌರಜ್ಜಿ ಎಲ್ಲರೂ ಹಿಂಗೆ ತಿಂತ ಕುಂತೀರಾ? ಏನು ಮಾಡಿದ್ರಿ ಇಷ್ಟು ಬೇಗ? ಅಲ್ಲ 7 ಗಂಟೆಗೆ ಎಲ್ಲ ತಿಂತ ಕುಂತೀರಾ? ಏನಿಲ್ಕಂಡು ಬಾರ್ ಕವಿತಮ್ಮ, ನಮ್ಮ ಹುಡುಗಂದು 1-2 ನಿಂಗೆ ಗೊತ್ತಿಲ್ಲನ್ನು. ಬಂದು ಮಳೆ ನೆನ್ಕೊಂಬಂದು ಚರ್ಮುರಿ ಮಾಡ್ಕೊಡಜಿ ಅಂತ ಹೇಳ್ದ. ಅದಕ್ಕೆ ಅತ್ಲಾಗಿ ಅವ್ನಿಗೊಬ್ನಿಗೆ ಇನ್ನೇನಕ್ಕೆ ಮಾಡಿದ್ರೆ ಅತ್ಲಾಗೆ ಎಲ್ಲರೂ ತಿಂದರೆ ಆಗುತ್ತೆ ಅತ್ಲಾಗೆ ಅಂತ ಮಳೇಲಿ ಬೇರೆ ಅದಕ್ಕೆ ಮಾಡಿದೆ ಕಣಮ್ಮ. ಬಾರೆ ತಿನ್ಬಾರೆ ಚರ್ಮುರಿ. ಆಗಮ್ಮ ಸರೋಜಮ್ಮ ಕೊಡೋಗು, ಕವಿತಮ್ಮಂಗೂ ಒಂದು ಪ್ಲೇಟ್ ಹಾಕೊಂಬಂದು ಕೊಡುವಾಗಮ್ಮ. ಯಾ ಬ್ಯಾಡ್ ಕಣಜ್ಜಿ, ನೀವೇ ತಿಂದ್ರಿ ಚರ್ಮುರಿನ. ನನಗೊಂಚೂರು ಶುಂಠಿ ಇದ್ರೆ ಕೊಡ್ರಿ. ಇಲ್ಲಿ ನಮ್ಮ ಅಪ್ಪ ಹೋಗಿ ಕೋಳಿ ತಗೊಂಬಂದೈತಿ, ಈಗ ಮಳೇಲಿ ಹೋಗಿ ತಂದೈತೆ. ಶುಂಠಿ ಇಲ್ಲ, ನೋಡಿದ್ರೆ ಶುಂಠಿ ಇರಿಲ್ಲ, ಖಾಲಿ ಆಗೈತೆ. ಹೋಗಿ ಶುಂಠಿ ತಗೊಂಬಾರಮ್ಮ. ನಾನು ಹೋಗ್ತೀನಿ, ಒತ್ತಾಗುತ್ತೆ. ಖಾರ ರುಬ್ಕೋಬೇಕು, ಹೋಗು. ನೋಡ್ದೆ ಈ ಹುಡುಗಿನ? ಅಲ್ಲ ಕಣೆ, ನಿಮ್ಮ ಮನೆಗೆ ಬಂದಾಗ ಮಾತ್ರ ಅದು ಇದು ತಿನ್ಸ್ ಕಳಿಸ್ತೀಯ. ನೋಡಿದ್ರೆ ನಮ್ಮ ಮಂದಿ ಬಂದರೆ ಹೋಗ್ತೀನಿ ಅಂತ ಹೇಳಿ. ಬಾರೆ ಕುಕ್ಕ ಬಾರೆ ತಿನ್ಬಾರೆ. ಬೇಡ ಸುಮ್ಮನಿರಜ್ಜಿ, ನಿನ್ನ ತಟ್ಟೆಲೇನೆ ಒಂಚೂರು ತಿಂತೀನಿ, ಸುಮ್ಮನಿರು. ನೀನು ಯಾಕೆ ಹಿಂಗಾಡ್ತೀಯ? ಅಲ್ಕಣಜ್ಜಿ ಏನಕ್ಕೆ ಮಾಡಿದ್ದಜ್ಜಿ ಇಷ್ಟು ಚೆನ್ನಾಗೈತೆ ಗೌರಜ್ಜಿ? ನಾವು ಮೊಬೈಲಲ್ಲೆಲ್ಲ ನೋಡ್ಕೊಂಡು ಮಾಡಿದ್ರು ನಮಗೆ ಬರಲ್ಲಪ್ಪ. ಈ ಪಾಟಿ ಟೇಸ್ಟ್ ಐತಲ್ಲಜ್ಜಿ, ಏನಕ್ಕೆ ಮಾಡಿದ್ದೆ ಹಿಂಗೈತೆ? ಇದೇನೇ ಕವಿತಮ್ಮ ಹಿಂಗೆ ಮಾತಾಡ್ತೀಯ? ಯಾವತ್ತೂ ಏನು ಚರ್ಮುರಿ ತಿಂದಿಲ್ದವ್ರಂಗೆ. ಅದರಲ್ಲಿ ಇನ್ನೇನೇ ಮಾಡ್ಕೋದು ಗೊತ್ತಿಲ್ವ ನಿಂಗೆ? ಇನ್ನೇನು ನಮ್ಮ ಸ್ವಲ್ಪ ಪೂರಿ ಖಾರ ಕಡಲೆ ಬೀಜ ತಗೊಳೋದು, ಪಕ್ಕದಲ್ಲಿ ಒಂಚೂರು ಈರುಳ್ಳಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ, ಅದಾದಮೇಲೆ ಇನ್ನೇನು ಟೊಮೆಟೊ ಅವೆಲ್ಲ ಹಚ್ಚಿಟ್ಕೊಳ್ಳೋದು. ಆಮೇಲೆ ಮೆಣಸಿನ್ಕಾಯಿನೂ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಅದು ಇದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ರುಬ್ಕೊಂಡು ಎಲ್ಲದನ್ನು ಕಲಿಸ್ಬಿಟ್ರೆ ನೋಡಮ್ಮ ಭಾಳ ಚೆನ್ನಾಗಿರುತ್ತೆ. ಕಿರೆ ನೋಡಮ್ಮ, ಒಂಚೂರು ಕ್ಯಾರೆಟ್ ತುರಿದು ಬಿಡಬೇಕು ಅದ್ರ ಮೇಲ್ಗಡೆ. ಒಂದು ಸ್ವಲ್ಪ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಲಿಂಬೆ ಹುಳಿ ಹಾಕ್ಬೇಕು ನೋಡಮ್ಮ. ಚರ್ಮುರಿ ಅಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಇನ್ನೇನು ಮಾಡ್ತೀರಾ? ನಾವು ಹಿಂಗೆ ಕಣಮ್ಮ ಮಾಡೋದು. ನಾವು ಅದೇ ಕಣಜಿ ಹಾಕೋದು. ಅದು ಹೆಂಗೆ ಹಾಕ್ತೀವೋ ಏನಪ್ಪ, ಅದೇ ಚೆನ್ನಾಗಿ ಮಾಡಿಯ ನೋಡಿಲಿ. ಇನ್ನೊಂಚೂರು ತಿನ್ನಂಗೆ ಆಗ್ತಾಯಿತ್ತಪ್ಪ ನನಗಂತೂ.
ನೋಡಿದ್ರ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಈ ಕತೆ ದಯವಿಟ್ಟು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಒಂದು ಸ್ವಲ್ಪ ನಿಮ್ಮ ಒಂದು ಕಮೆಂಟ್ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ ಅವಶ್ಯಕತೆ ಭಾಳ ಇದೆ. ದಯವಿಟ್ಟು ಈ ಕತೆಗಳನ್ನ ಇಂಥ ಕತೆಗಳನ್ನ ಮುಂದುವರಿಸಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.